ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಜ್ಗೌಡನಹಟ್ಟಿ ಗ್ರಾಮದಲ್ಲಿ ಜಮೀನು ವ್ಯಾಜ್ಯಕ್ಕೆ 2 ಕುಟುಂಬಗಳ ನಡುವೆ ಗಲಾಟೆ. ಕಳೆದ 1 ತಿಂಗಳಿನಿಂದ 2 ಕುಟುಂಬಗಳ ನಡುವೆ ವೈಮನಸ್ಸು. ರಾಮ ಮಸ್ತಿ ಕುಟುಂಬಕ್ಕೆ ಸೇರಬೇಕಾದ 5 ಗುಂಟೆ ಜಮೀನು 11 ವರ್ಷಗಳ ಹಿಂದೆ ದಬ್ಬಾಳಿಕೆಯಿಂದ ವಶಪಡಿಸಿಕೊಂಡ ದುಂಡಪ್ಪ ಮತ್ತು ಮಸ್ತಿ ಕುಟುಂಬಸ್ಥರು ಜಮೀನು ಕೇಳಿದ್ದಕ್ಕೆ ರಾಮ ಮಸ್ತಿಗೆ ಕರೆಂಟ್ ಶಾಕ್ ಕೊಟ್ಟು ಹೊಲದಲ್ಲೇ ಕೊಲೆಗೆ ಯತ್ನ. ಈ ಕುರಿತು ಹಿಂದೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಆರೋಪಿಗಳ ವಿರುದ್ಧ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದ ಪೊಲೀಸರು ಇದರಿಂದ ಮತ್ತೆ ಅಹಂಕಾರದಿಂದ ಮೆರೆಯುತ್ತಿದ್ದ ದುಂಡಪ್ಪ ಮಸ್ತಿ ಲಗ್ಮನ್ನ ಮುತ್ತನ್ನ. ಇದೇ ವಿಚಾರಕ್ಕೆ ನಿನ್ನೆ ಮತ್ತೆ ಶುರುವಾಗಿದ್ದ 2 ಕುಟುಂಬಗಳ ನಡುವೆ ಗಲಾಟೆ ವಿಕೋಪಕ್ಕೆ ತೆರಳಿ 25 ಜನರಿಂದ ರಾಮ ಮಸ್ತಿ ಕುಟುಂಬಸ್ಥರ ಮೇಲೆ ಹಲ್ಲೆ. ಒಂದು ಹೊಲಕ್ಕೆ ಜರ ಬೆಳೆ ಬಿಡಕ್ಕೆ ಹೋಗಿಲ್ರಿ, 60 ಹೋಗಿಲ್ರಿ. ನಿನ್ನ ಮಗ ಬಂದು ಹಚ್ಚಿ ಮಗ ಪಲ್ತಾನ ನಿನ್ನ ಏರ್ ಐಂದ್ರ ಮಗ ನಿನ್ ಪಲ್ತಾನ್ರಿ ನಿನ್ಕಲಿ ಆಗೋ ಹಂಗ ಮಾಡ್ರಿ. ಕೊಂಪ್ ಐತಿ ಬರ್ದ್ರು, ಕರೆಂಟ್ ಶಾಕ್ ಕೊಟ್ರಿ, ಎಲ್ಲ ಮಾಡ್ರಿ. ಪೊಲೀಸಿಗೆ ಕರಿಸಿನ್ರಿ, ಅವ್ರ ಏನು ಇದನ್ನ ಮಾಡಿಲ್ರಿ, ಬಂದಿಲ್ರಿ. ಈಗ ಬಂದ್ರಿ, ಈಗ ಬಂದಿರಿ ಸಾಹೇಬ್ ಬಂದಿರ್ರಿ. ಈಗ ಅವ್ರ ಮುಂದೆ ಬರೋದಕ್ಕೆ ನೋಡಿ ಅವ್ರು ಓಡಿದಾರ್ರಿ. ಓಡಿದಾರ್ರಿ. ನೀನ್ ಮಾಡೋದು ಇನ್ನೊಂದು ಏನ್ರಿ ಮಾಡಿ ಬರ ಮಗ ನೀನ್ ಬಂದು ಬೇಕು ಕಲ್ತು ಮಗನರಿ ಅನ್ನಕದಾರ್ರಿ. ಇಲ್ಲಿ ತಲೆಗಾಟ ಹೊಳ್ ಬರ್ರಿ, ದುಬ್ನ್ಯಾಗ ಆಟ ಹೊಳ್ ಬರ್ರಿ, ಬಾಗಿ ತೆಗ್ದ್ಬಿಟ್ರಿ. ಇವೆಲ್ಲ ದುಬ್ನ್ಯಾಗೆಲ್ಲ ಬಂದ್ಬಿಟ್ಟಿಂದ ಈಗ ಇದು ಕಾಲಿಗೆ ಕೈಗೂ ಇಲ್ರಿ, ಇಲ್ಲಿಗೂ ಹೊಡ್ಬಾರ್ದು, ಕೈ ರೈಟಿಗೆ ಬಂದ್ಬಿಡ ಕೈ ಮೇಲೆ ಚಾಕರ್ ಬಂದಾಗ. ಇದು ನಾವೊಂದು ನಮ್ಮ ನ್ಯಾಯ ಚಾಲಾಗ 1 ತಿಂಗಳು ಆಯ್ತು ರೀ ಸರ. ನಾವು ಸ್ಟೇಷನ್ಗೆ ಹೋಗಿದ್ವಿ. ಸ್ಟೇಷನ್ಗೆ ಹೋದ್ರು ಕಂಪ್ಲೇಂಟ್ ಆಗಿ ಸರ್. ಅವ್ರೇನು ಕಂಪ್ಲೇಂಟ್ ಅಂದರು ಬಗೆಹರಿದಿಲ್ಲ ರೀ ಸರ. ಬಗೆಹರಿದಿಲ್ಲ ಅಂತ ನಮ್ಮ ಪಪ್ಪಾರು ಹೊಲಕ್ಕೆ ಹೋಗಿರಿ ಸರ್. ಅದು ಒಂದು ದಿವಸ ನಮ್ಮ ಮನೆಯವರೆಲ್ಲ ಇರಿ ಸರ್. ಅವಾಗ ನಮ್ಮ ಪಪ್ಪ ಹೊಲಕ್ಕೆ ಹೋಗಂದ್ಲೆ ಕಂಬಿ ಕಟ್ಟಿ ಕರೆಂಟ್ ಹಚ್ಚಿ ಹಿಂಗೆ ಅವನ್ನ ಸಗಟ್ ಬಡ್ದು ಮನೆ ಕಳ್ಸಾಯ್ತು ಸರ್. ಕರೆಂಟ್ ಹಚ್ಚಿರಿ ಕರೆಂಟ್ ಹಚ್ಚಿ ಕಂಬಿ ಕಟ್ಟಿ ಬಡ್ದಾರ ಸರ್. ಇದು 1 ತಿಂಗಳು ಆಯ್ತು ಸರ್, ಚಾಲು ಆಯ್ತು ಸರ್ ಜಗಳ. ಇದಕ್ಕೆ ಮೊನ್ನೆ ಬೇರೆ ಸ್ಟೇಷನ್ಗೆ ಹೋಗಿದ್ದು, ಅವಾಗ ಏನು ದಾತ್ ಹೋಗಿಲ್ಲ ಸರ್. ಅದಕ್ಕೆ ದಾತ್ ಹೋಗಲ್ಲ ಅಂತ ಇವತ್ತು ಹೊಲಕ್ಕೆ ಹೋಗಿದ್ದು ಸರ್. ನಾವು ಗಳೆ ಹೊಡ್ಯಕ್ಕೆ ಹೋಗಿದ್ದು ರೀ. ಇವಾಗ ಗಳೆ ಹೊಡ್ಯಕ್ಕೆ ಹೋಗಂತಲೇ ಹುಡುಗರು ಒಂದು 25 ಮಂದಿ ಕರೆಸಿ ಸರ್ ನಮ್ಮನ್ನು ಬಿಡದಾರ ಸರ್. ಒಡ್ರಾದಾರ ಸರ್, ನಮ್ಮನ್ನು ಕೂಡ ಎಲ್ಲರೂ ಬಡ್ದಾರ ಸರ್. ಒಡ್ರಾದಾಗ ಲಗ್ಮಾರಿ, ಮುತ್ತೂರಿ, ಯಾರು ಒಂದು 8 ಮಂದಿ ಇದ್ದಾರೆ ಸರ್. ಬಡ್ದಾರ ಅವ್ರ ಹೆಸರು ಗೊತ್ತಿಲ್ಲ ಸರ್. ಇದೆಲ್ಲ ಕಚ್ ಮಾಡಿದಾರೆ ಸರ್. ಕಾಲು ನಡ್ಯಾಕ ಬರವತ್ರಿ, ಮತ್ತು ತೈಲ್ಯಾಗ ಹೊಡೆದಾರಿ ಒಂದು 2 ಪೆಟ್ಟ ರೀ. ಸಣ್ಕಿಲಿ ಬಡದಾರಿ ಸರ್. ಕೈ ಎಲ್ಲ ಪಡಿ ತುಂಬ ಬಡದಾರಿ ಸರ್. ಮತ್ತೇನಂದ್ರಿ ನೀ ಹಿಂದೆ ಉಳ್ಕೊಂಡಿ ಮತ್ತೆ ವರ್ಷಗೂ ಮತ್ತೆ ನೀನು ಬಡ್ತೇನೆ ಹೀಗೆಲ್ಲ ದಬಾನ್ ಕೈకి ಓಡಿಗ್ಯಾರ ಸರ್. ಅವ್ರು ಹೊರ ಮಂದಿಲ್ಲ ಕೂಡ ಅಂತ ಓಡಿಗ್ಯಾರ ಸರ್. ಓಡಿಗ್ಯಾರ ಸರ್. ಯಾರು ನಿಲ್ಲದಲ್ಲ ಸರ್ ಒಬ್ರು. ಮತ್ತೆ ಹಳಿ ಬಂದಕ್ಕೆಲ್ಲ ಚಾಕು ತೆಗೆದು ತೋರಿಸಿ ಅಂಟಿ ಹಾಕಿರಿ. ಮತ್ತೆ ಚಾಕುಲಿ ತುತ್ತಾಗಿ ನಿಂತಿರಿ ಸರ್. ಅನ್ಕ ಹೊರ ಮಂದಿಲ್ಲ ಕೂಡ ಅಂತ ಓಡಿಗ್ಯಾರ ಸರ್. ಜಗಳ ಚಾಲಾಗಿ 1 ತಿಂಗಳು ಆಯ್ತ್ರಿ. ಮತ್ರಿ ಅದ್ರಿ ಪಂಚರ್ ಕುಡ್ತಿದ್ರಿ. ಹೊಲ ಸಂಬಂಧ ಯಾವರ್ತ ನಮ್ಮವ್ರಿಗೆ ಅವ್ರಿಗೆ ನಮ್ಮ ಮಗಳಿಗೆ ಅವ್ರಿಗೆ ಯಾವರ್ತ್ರಿ ಯಾವತ್ತು ಪಂಚ ಕುಡ್ಸಿದ್ರಿ. ಪಂಚ ಸಕಟ್ರಿ ಏನಂದ್ರಿ ಪಂಚರು ಮಣಿಲ್ರಿ ಅವ್ರು. ಪಂಚರ್ ನೀ ಯಾವ ಪಂಚರ್ನ ಸಕಟ್ರಿ. ಪಂಚ ನೀ ಅಂತ ಪಂಚ ಹೊಳಿಕೆ ಹಾಕತ್ರಿ ಅವ್ರು. ಲಗ್ಮ ಮಸ್ತಿ ಮತ್ತೆ ಮುತ್ತು ಮಸ್ತಿ ರೀ. ಪಂಚ ಮೂಲ್ರಿ ಅಂತರಿ ನಮ್ಮ ಅಮ್ಮ ನಮ್ದು ಸೊಲಕ್ ಬಂದ್ರಿ. ಕೈ ಟಿಕ್ಷನ್ ಕರೆಂಟ್ ಶಾಕ್ ಕಮ್ಮಿ ಕಟ್ರಿ ಹಗ್ಗ ಹಚ್ಚಿ ಹಿಂದ ಕರೆಂಟ್ ಶಾಕ್ ಕೊಡೋದ ತೆಗಿಯೋದ ಅದು ಕೇಸ್ ಆತ್ರಿ. ಎಫ್ಐಆರ್ ಆತ್ರಿ. ಎಫ್ಐಆರ್ ಆದ ಮತ್ರಿ ಅದ್ ಹಂಗೈತ್ರಿ. ಸ್ಟೇಷನ್ ಗೊತ್ತರ ಅಂತಾರಿ. ಈಗ ಮತ್ ಹೊಲಕ್ ಹೋಗಿದ್ರಿ. ನಾವ ಹೊಲಕ್ ಹೋದಾಗ್ರಿ ಟ್ರಾಕ್ಟರ್ದಲ್ಲಿ ಗಳೆ ಹೊಡ್ಸ್ಬೇಕ್ತಳಿ ಬೀಜ ಬಿತ್ಕೊತ ಹೋಗಿದ್ರಿ. ನಾವ ಬಿತ್ತುತ್ ಕಲರಿ ಮತ್ತ ಅದ ಅವ್ರ ಹುಡುಗರು ಬಂದಿರ್ರಿ. ಒಂದ್ 20-25 ಹುಡುಗರು ಬಂದಿರ್ರಿ. 20-25 ಹುಡುಗರು ಬಂದಾಗ ಹುಡುಗರು ಏನ್ ಮಾಡ್ಲಿರಿ ಅವ್ರು ಈ ಊರಲ್ಲಿ ಕಲ್ಲು ಹೋಗ್ಯದ, ಸನಿಕೆ ಕಾಣ್ ತಲೆ ಬಿಡೋದ, ರಗತ್ ಬರಂಗ್ ಬಿಡೋದ, ಮತ್ತೆ ಫುಲ್ ಕಾಲು ಹೋಗ್ಯದ, ಮತ್ ಕುರಿಪಿ ತೊಗೊಂಡ್ ತೋರ್ಸಾಕತ್ತ. ನನ್ಗ್ರಿ ಸನಿಕೆ ಕಾಣ್ ಬೆಣ್ಣ ಹತ್ತಿದ್ರಿ. ನಾ ಸಿಗದಿಲ್ಲ ಬಿಟ್ಟು ಓಡಿ ಹೋದ್ಕರಿ ಅಲ್ಲ ಅಮ್ಮ ಅವಳು ನಮ್ಮ ಅಣ್ಣವನ್ ಕರಿಯಾಕ ಹೋದ್ಕರಿ ಅವ್ರ ಪರಿಹಾರ ಆಗಿರಿ. ಅವ ಹಳಿ ಬಿಸ್ತೋಲ ತಾಲೂಕ್ರಿ ಪೈಲದು ಚಾಕು ಹತಾರ ಅವ್ರ ಲಗ್ಮ ಮಸ್ತಿ ಮತ್ತ ಮುತ್ತು ಮಸ್ತಿ ಇಟ್ಕೊಂಡ್ ಬಂದಿರ್ರಿ ಇಲ್ಲಿ ಸೈಡ. ಮತ್ತೆ ನಿನ್ನೆ ಚಿಕ್ಕೋಡಿ ಪೊಲೀಸರಿಗೆ ಈ ಕುರಿತು ಮಾಹಿತಿ ನೀಡಿದ ರಾಮ ಮಸ್ತಿ. ಆದರೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದ ಚಿಕ್ಕೋಡಿ ಪೊಲೀಸರ ನಿರ್ಲಕ್ಷ್ಯದಿಂದ ಇವತ್ತು ಖಾಸಗಿ ಚಾನೆಲ್ ವರದಿಗಾರ ಅಜಿತ್ ಕೋತ್ ಮೇಲೆ ಹಲ್ಲೆಯನ್ನು ನಡೆಸಲಾಗಿದ್ದು, ಮಾರಣಾಂತಿಕ ಹಲ್ಲೆ ಮಾಡಿದ ದುಂಡಪ್ಪ ಮಸ್ತಿ ಕಡೆಯವರು
ಚಿಕ್ಕೋಡಿ ಪೊಲೀಸರ ನಿರ್ಲಕ್ಷ್ಯ, ಪತ್ರಕರ್ತನ ಮೇಲೆ ಹಲ್ಲೆಯ ಆರೋಪ. ಜಮೀನು ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ನಿನ್ನೆ ಎರಡು ಕುಟುಂಬಗಳ ನಡುವೆ ಗಲಾಟೆ. ಈ ಕುರಿತು ಸುದ್ದಿ ಮಾಡಲು ಮುಂದಾಗಿದ್ದ ಪತ್ರಕರ್ತ ಅಜಿತ್ ಕೋತ್ ಇಂದು ಬೆಳಗ್ಗೆ ಪತ್ರಕರ್ತನನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ. ದುರುಳರು ದುಂಡಪ್ಪ ಮಸ್ತಿ, ಲಗಮನ ಮಸ್ತಿ, ಮುತ್ತನ್ನ ಮಸ್ತಿ ಎಂಬುವರಿಂದ ಹಲ್ಲೆ ನಡೆದಿದ್ದು, 4-5 ಜನರು ಅಡ್ಡಗಟ್ಟಿ ಪತ್ರಕರ್ತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ನಿನ್ನೆ ಗಲಾಟೆ ಕುರಿತು ಚಿಕ್ಕೋಡಿಗೆ ಪೊಲೀಸರಿಗೆ ತಿಳಿಸಿದ ಪತ್ರಕರ್ತರು ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಹಾಗೆ ಬಿಟ್ಟು ಕಳಿಸಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯದಿಂದ ಪತ್ರಕರ್ತರ ಜೀವಕ್ಕೆ ಆಪತ್ತು ಎಂದು ಆರೋಪಿಸಲಾಗಿದ್ದು, ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವರದಿಗಾರ ಅಜಿತ್ ಕೋತನಿಗೆ ಚಿಕಿತ್ಸೆ ನಡೆಸಲಾಗುತ್ತಿದ್ದು, ಜೀವ ಭಯವಿದೆ. ಕೂಡಲೇ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ವರದಿಗಾರರು ಆಗ್ರಹಿಸಿದ್ದಾರೆ. ಉದಯ್ ಹೊಸ್ಮನಿ, KMM ನ್ಯೂಸ್, ಚಿಕ್ಕೋಡಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.